ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ ವೀಕ್ಷಕರೇ, ಸಿಂಹರಾಶಿಯವರಿಗೆ ಒಂದು ಪ್ರಬಲವಾದಂತಹ ಯೋಗ, ಒಂದು ಗುರು ಶುಕ್ರ ಏಕಾದಶದಲ್ಲಿ ಮುಂದುವರಿತಾ ಇದ್ದಾರೆ. ಸಿಂಹರಾಶಿಯವರಿಗೆ ಸಿಂಹರಾಶಿಯಲ್ಲೇ ಕೇತು ಕೂತ್ಕೊಂಡಿದ್ದಾನೆ. ಅವನು ಯಾವ ಪ್ರಭಾವವನ್ನು ಮಾಡ್ತಾನೆ? ಧನಸ್ಥಾನದಲ್ಲಿರುವಂತಹ ಕುಜ ನಿಮಗೆ ಒಳ್ಳೆಯದನ್ನು ಕೊಡ್ತಾನೋ ಕೆಟ್ಟದನ್ನು ಕೊಡ್ತಾನೋ, ಇದೆಲ್ಲದರಿಂದ ಪರಿಹಾರವನ್ನ ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಇದೆಲ್ಲವನ್ನ ಇವತ್ತು ತಿಳ್ಕೊಳ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವಿಷಯವನ್ನು ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನೋಡ್ಕೊಳ್ಳಿ. ಕುಜದೋಷ, ಕುಂಭ ವಿವಾಹ, ಸರ್ಪದೋಷ ಇದೆಲ್ಲದರ ಮಾಹಿತಿಯನ್ನು ತಿಳ್ಕೊಳ್ಳಿ. ವಾಸ್ತುಕ್ಕೆ ಸಂಬಂಧಪಟ್ಟಂತಹ ಅನೇಕ ಉಪಯುಕ್ತ ಮಾಹಿತಿಯನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದೆಲ್ಲವನ್ನು ನೋಡ್ಕೊಳ್ಳಿ. ನಾವು ಇವತ್ತು ಸಿಂಹರಾಶಿಯವರಿಗೆ ಪ್ರತಿಯೊಂದು ಭಾವಕ್ಕೆ ಸಂಬಂಧಪಟ್ಟಂತೆ 12 ಭಾವಗಳು ನಿಮಗೆ ಯಾವ ರೀತಿಯ ಒಂದು ಫಲವನ್ನು ಕೊಡುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಗ್ರಹಗಳು ನಿಮಗೆ ಅನುಕೂಲವಾಗಿದೆಯೋ ಅಥವಾ ಅಶುಭ ಫಲವನ್ನು ಕೊಡುತ್ತೋ, ಅದರ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಇದೆಲ್ಲವನ್ನು ನಾವು ಇವತ್ತು ಚಿಂತನೆಯನ್ನು ಮಾಡ್ತೇವೆ. ಮೊದಲನೇದಾಗಿ ನಾವು ನೋಡ್ತೇವೆ. ಮೊದಲನೇ ಭಾವ ನೋಡಿ, 1 ಅಂತ ಹೇಳಿಕೆ ನಾನು ಹಾಕಿದ್ದೇನೆ. ಇದು ಸಿಂಹರಾಶಿಯ ಸ್ಥಾನ ಅಂತ ಹೇಳ್ತೀವಿ ನಾವು. ಸಿಂಹರಾಶಿಯಲ್ಲೇ, ಯಾಕೆಂದರೆ ಸಿಂಹರಾಶಿಯಲ್ಲಿ ಗೋಚರದಲ್ಲಿ ಕೇತು ಕೂತ್ಕೊಂಡಿದ್ದಾನೆ. ಇದು ಕೇತು ಕೂಡ ಇಲ್ಲಿ ನಾನು ಕ್ರಾಸ್ ಮಾಡಿದ್ದೇನೆ. ಕೇತು ಅಶುಭ ಫಲವನ್ನು ಕೊಡ್ತಾನೆ. ಇದು ಈ ಸ್ಥಾನವನ್ನು ನಾವು ಮನಸ್ಸು ಮತ್ತು ಶರೀರಕ್ಕೆ ಸಂಬಂಧಪಟ್ಟಂತಹ ಸ್ಥಾನ ಅಂತ ಹೇಳ್ತೇವೆ ವಿಶೇಷವಾಗಿ. ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಕೇತುವಿಗೆ ಸಂಬಂಧಪಟ್ಟಂತಹದ್ದು ರೋಗಾದಿಗಳು, ಗುಪ್ತ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಇದೆಲ್ಲವೂ ನಿಮಗೆ ಸ್ವಲ್ಪ ಮಟ್ಟಿಗೆ, ಯಾಕೆಂದರೆ ಅದರಲ್ಲೂ ರವಿ ಕೂಡ ವ್ಯಯಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಯಾಕೆಂದರೆ ಆರೋಗ್ಯಮ ಭಾಸ್ಕರಾದಿಚ್ಛೇತ್ ಅಂತ ಹೇಳಿದ್ದಾರೆ, ಗೊತ್ತಾಯ್ತಾ? ರವಿಯಿಂದ ನಮಗೆ ಆರೋಗ್ಯ ಸಿಗುತ್ತೆ. ಸ್ವಲ್ಪ ರವಿ ಆಮೇಲೆ ವ್ಯಯಸ್ಥಾನದಿಂದ ಲಗ್ನಸ್ಥಾನಕ್ಕೆ ಬರ್ತಾನೆ, ಕರ್ಕರಾಶಿಯಿಂದ ಸಿಂಹರಾಶಿಗೆ ಬರ್ತಾನೆ ಸುಮಾರು 14-15ನೇ ತಾರೀಕಿನ ನಂತರ. ಆದರೂ ಕೂಡ ರವಿ ಕೂಡ ನಿಮಗೆ ಅನುಕೂಲಕರವಾಗಿ ಇರೋದಿಲ್ಲ. ಸೊ ಹಾಗಾಗಿ ನಿಮಗೆ ಆರೋಗ್ಯದ ಸಮಸ್ಯೆ ಖಂಡಿತವಾಗಿಯೂ ಮುಂದುವರಿಯುತ್ತೆ. 2 ದೃಷ್ಟಿಕೋನದಿಂದ, ಒಂದು ಕೇತುವಿನ ದೃಷ್ಟಿ, ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ಶನಿ ದೃಷ್ಟಿ. ಅಷ್ಟಮದಲ್ಲಿರುವಂತಹ ಶನಿ, ಇವೆರಡು ಸ್ಥಾನಗಳು ನಿಮಗೆ ಆರೋಗ್ಯ ಮತ್ತು ರೋಗಕ್ಕೆ ಸಂಬಂಧಪಟ್ಟಂಥದ್ದು. ಯಾಕೆಂದರೆ ಷಷ್ಠಾಧಿಪತಿ ಕೂಡ ಶನಿ ಆಗಿರೋದ್ರಿಂದ ಈ 2 ಗ್ರಹಗಳ ಪ್ರಭಾವ ಸ್ವಲ್ಪ ಮಟ್ಟಿಗೆ ನಿಮಗೆ ಅನಾರೋಗ್ಯವನ್ನು ತಂದುಕೊಡುವಂತಹ ಸಾಧ್ಯತೆ ಇರೋದ್ರಿಂದ ಸೊ ಆ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆ ವಿಷಯದಲ್ಲಿ ನೀವು ನಿರ್ಲಕ್ಷ್ಯವನ್ನು ಮಾಡಿಕೊಳ್ಬೇಡಿ. ಇನ್ನು 2ನೇ ಸ್ಥಾನ ಅಂತಂದರೆ ಧನಸ್ಥಾನ ಅಂತ ನಾವು ಹೇಳ್ತೇವೆ. ಧನಸ್ಥಾನದಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಕುಜ ಕೂಡ ನಿಮಗೆ ಅನುಕೂಲವಾಗಿಲ್ಲ. 2ನೇ ಸ್ಥಾನದಲ್ಲಿ ಕುಜನಿದ್ದಾಗ ಒಂದು ಧನಸ್ಥಾನ ಅಂತ ಹೇಳ್ತೇವೆ, ವಾಕ್ಸ್ಥಾನ ಅಂತ ಹೇಳ್ತೇವೆ ನಾವು ಇದಕ್ಕೆ. ಧನದಲ್ಲಿ ಅಂತಂದರೆ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಅಡಚಣೆ ಉಂಟಾಗುವಂತಹ ಸಾಧ್ಯತೆ, ಅದರಲ್ಲೂ ವಿಶೇಷವಾಗಿ ಕುಜ ಬಂದಾಗ ಸ್ವಲ್ಪ ಜಗಳವಾಗುವಂತಹ ಸಾಧ್ಯತೆ. ಅದಕ್ಕಾಗಿ ಸ್ವಲ್ಪ ಮನಸ್ಸು ಮತ್ತು ಬಾಯಿಯ ಮೇಲೆ ಹಿಡಿತ ಖಂಡಿತವಾಗಿಯೂ ಇರಲಿ. ತೃತೀಯಾಧಿಪತಿ ಶುಕ್ರನಾಗಿದ್ದಾನೆ. ಶುಕ್ರ ಇಲ್ಲಿ 11ನೇ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಇದು ಕೂಡ ನಿಮಗೆ ಒಂದು ಒಳ್ಳೆಯ ಫಲ, ಯಾಕಂದರೆ ಶುಕ್ರ ಚೆನ್ನಾಗಿದ್ದಾನೆ. ಇದು ಪರಾಕ್ರಮ ಸ್ಥಾನ ಮತ್ತು ಬಂಧು ಮಿತ್ರ ಸ್ಥಾನ ಅಂತ ಕೂಡ ನಾವು ಹೇಳ್ತೇವೆ. ಸೊ ಇದು ಚೆನ್ನಾಗಿರೋದ್ರಿಂದ ಇದಕ್ಕೂ ನೋಡಿ, ಇಲ್ಲಿ ಸ್ವಲ್ಪ ನಿಮಗೆ ಕಾನ್ಫಿಡೆನ್ಸ್ ಮತ್ತು ಧೈರ್ಯ, ಅಂದರೆ ಈಗಿರುವಂತಹ ಸಮಸ್ಯೆಗಳನ್ನು ಇಲ್ಲಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಯಾವುದೇ ಸಮಸ್ಯೆ ಬಂದರೂ ಕೂಡ ಈ ಒಂದು ಮಾಸದಲ್ಲಿ ಈ 1-2 ಗ್ರಹಗಳು ನಿಮಗೆ ಇಷ್ಟೊಂದು ಧೈರ್ಯವನ್ನು ತಂದು ಕೊಡುತ್ತವೆ. ಯಾವುದೇ ಪ್ರಾಬ್ಲಮ್ಸನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡಿಕೊಳ್ಳುವಂಥ ಒಂದು ಬುದ್ಧಿ ಮತ್ತು ಒಂದು ಮಾರ್ಗ ಅಂತ ಹೇಳ್ತೇವೆ ನಾವು, ಸೊಲ್ಯೂಷನ್, ಅದು ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಗುರು ಮತ್ತು ಶುಕ್ರನಿಂದ. ಚತುರ್ಥ ಸ್ಥಾನ ಅಂತಂದರೆ ಸುಖಸ್ಥಾನ, ವಾಹನ ಸ್ಥಾನ ಅಂತೆಲ್ಲ ಹೇಳ್ಬೋದು. ಅದರ ಅಧಿಪತಿ ಕುಜನಾಗಿದ್ದಾನೆ. ಅವನು ದ್ವಿತೀಯ ಸ್ಥಾನದಲ್ಲಿದ್ದಾನೆ. ಪರವಾಗಿಲ್ಲ ಅನ್ಬೋದು. ಕುಜನ ಸ್ಥಾನ ಸರಿ ಇಲ್ಲ ಅಂತಂದರೂ ಕೂಡ ಒಂದಷ್ಟು ವಾಹನಾದಿಗಳ ಖರೀದಿ, ಆಮೇಲೆ ಸ್ಥಿರಾಸ್ತಿಗಳ ಖರೀದಿಯನ್ನು ಖಂಡಿತವಾಗಿ ಮುಂದುವರಿಸುತ್ತೆ. ಅದರಲ್ಲೂ ಗುರು ಅನುಕೂಲಕರವಾಗಿರೋದರಿಂದ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮುಂದುವರಿಸಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಪಂಚಮ ಸ್ಥಾನಾಧಿಪತಿ ಗುರು ಇದ್ದಾನೆ ನೋಡಿ. ವಿದ್ಯಾಭ್ಯಾಸ ಸ್ಥಾನ ಅಂತ ಹೇಳ್ಬೋದು, ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸ್ಥಾನ, ಸುತಸ್ಥಾನ ಅಂತ ಕೂಡ ನಾವು ಕರಿತೇವೆ. ಸೊ ಈ ಸ್ಥಾನ ತುಂಬ ಚೆನ್ನಾಗಿದೆ. ಅಧಿಪತಿ ಗುರು ಇದ್ದಾನೆ. ಗುರು ಒಳ್ಳೆಯ ಸ್ಥಾನದಲ್ಲಿದ್ದಾನೆ. ಸೊ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ನೋಡ್ತೇವೆ. ಯಾವುದಾದ್ರೂ ವಿಶೇಷವಾದಂಥ ಪರೀಕ್ಷೆಗಳಿತ್ತು ಅಂತಂದ್ರೂ ಕೂಡ ಅದರಲ್ಲೂ ಅನುಕೂಲತೆ ಇದೆ. ಅದರಲ್ಲೂ ವಿಶೇಷವಾಗಿ ಯಾವುದಾದ್ರೂ ದಂಪತಿಗಳಿಗೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿತ್ತು ಅಂತಂದರೆ
ಈಗ ನೀವು ಆ ವಿಷಯದಲ್ಲಿ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಂಡಿದ್ದಾದರೆ ಖಂಡಿತವಾಗಿಯೂ ಆ ವಿಷಯದಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಇನ್ನು ಷಷ್ಠಾಧಿಪತಿ ಶನಿ ಅಷ್ಟಮದಲ್ಲಿದ್ದಾನೆ. ಆಗಲೇ ನಾನು ಹೇಳಿದೆ, ಇದು ಸ್ವಲ್ಪ ನಿಮಗೆ ಒಂದು ಶತ್ರುಸ್ಥಾನವೂ ಹೌದು, ರೋಗಸ್ಥಾನವೂ ಹೌದು. ಆತ ಆಲ್ರೆಡಿ ಅಷ್ಟಮ ಸ್ಥಾನದಲ್ಲಿ ಕೂತಿರೋದ್ರಿಂದ ನೋಡಿ, ಶತ್ರುಗಳಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆ, ಅನಾವಶ್ಯಕವಾದಂತಹ ಜನ ನಿಮಗೆ ಒಂದಷ್ಟು ಉಪದ್ರವವನ್ನು ಕೊಡುವಂತಹ ಸಾಧ್ಯತೆಯನ್ನು ಶನಿ ಕ್ರಿಯೇಟ್ ಮಾಡ್ತಾನೆ. ಆಮೇಲೆ ನಾನು ಹೇಳಿದೆ ಆಗಲೇ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಕೂಡ ಶನಿ ಕ್ರಿಯೇಟ್ ಮಾಡ್ತಾನೆ. ಸಪ್ತಮದಲ್ಲಿ ರಾಹು ಮುಂದುವರಿತಾ ಇದ್ದಾನೆ. ಇದು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಸ್ಥಾನ. ವಿವಾಹ ಯೋಗ ಖಂಡಿತವಾಗಿಯೂ ನಿಮಗೆ ಇರುತ್ತೆ. ಗುರು ಶುಕ್ರ ಬಲದಿಂದ ಏಕಾದಶದಲ್ಲಿ ಗುರು ಇದ್ದಾಗ ನೀವು ಪ್ರಯತ್ನವನ್ನು ಮುಂದುವರಿಸಿದ್ದಾದರೆ ಖಂಡಿತವಾಗಿಯೂ ಮದುವೆ ಯೋಗ ಬರುತ್ತೆ. ಆದರೆ ಆಲ್ರೆಡಿ ಮದುವೆ ಆಗಿರುವಂತಹ ದಂಪತಿಗಳಿಗೆ ನೋಡಿ, ಸಪ್ತಮದಲ್ಲಿ ರಾಹು ಮುಂದುವರೆದಾಗ, ರಾಹು ಕೂಡ ಕ್ರಾಸ್ ಮಾಡಿದ್ದೇನೆ ನಾನು, ರಾಹು ವಿಶೇಷವಾಗಿ ಅನುಕೂಲವನ್ನು ಕೊಡ್ತಾ ಇಲ್ಲ. ಸ್ವಲ್ಪ ದಾಂಪತ್ಯ ಜೀವನದ ಬಗ್ಗೆ ಸ್ವಲ್ಪ ನೀವು ಕಾಳಜಿಯನ್ನು ವಹಿಸ್ತಕ್ಕದ್ದು. ಅನಾವಶ್ಯಕವಾಗಿ ವಾದ ವಿವಾದವನ್ನು ಮಾಡಿಕೊಳ್ಬೇಡಿ. ಎಷ್ಟು ಸಾಧ್ಯವೋ ಅಷ್ಟು ಆ ಪರಿಸ್ಥಿತಿಯನ್ನು ಕಂಟ್ರೋಲ್ ತರಲಿಕ್ಕೆ ಪ್ರಯತ್ನವನ್ನು ಮುಂದುವರಿಸಿ. ಅಷ್ಟಮ ಸ್ಥಾನದಲ್ಲಿ ಶನಿಯ ಒಂದು ಪ್ರಭಾವ 2.5 ವರ್ಷ ನಿಮ್ಮ ಮೇಲೆ ಮುಂದುವರಿತಾ ಇದೆ. ಶನಿಯ ಸ್ತೋತ್ರವನ್ನು ಹೇಳಿ, ಆಂಜನೇಯನ ದರ್ಶನವನ್ನು ಮಾಡ್ಕೊಳ್ಳಿ. ಹೌದಾ? ಆಮೇಲೆ ರುದ್ರನ ಆರಾಧನೆಯನ್ನು ಮಾಡ್ಕೊಂಡಿದ್ದಾದರೆ ನೀವು ಶನಿ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಬಹುದು. ನೋಡಿ, ಅದರಲ್ಲಂತೂ ಜಾತಕದಲ್ಲೇ, ಮೂಲ ಜಾತಕದಲ್ಲಿ ಶನಿ ಒಂದು ವೇಳೆ ತೊಂದರೆಯಲ್ಲಿದ್ದಾಗ ಏಕಾದಶದಲ್ಲಿಯ ಗುರು ಪ್ರಭಾವವನ್ನು ಕೂಡ ಕಡಿಮೆ ಮಾಡ್ತಾನೆ. ಹಾಗಾಗಿ ಶನಿ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಳಿ. 9ನೇ ಸ್ಥಾನವನ್ನು ನಾವು ಭಾಗ್ಯಸ್ಥಾನ ಅಂತ ಹೇಳ್ತೇವೆ. ಅದರ ಅಧಿಪತಿ ಕೂಡ ಕುಜ ಇರೋದರಿಂದ ಸ್ವಲ್ಪ ಭಾಗ್ಯಸ್ಥಾನಕ್ಕೆ, ಅಂದರೆ ಕೈಗೆ ಸಿಗುವಂಥ ಯಾವುದೇ ವಿಷಯ ಸ್ವಲ್ಪದರಲ್ಲಿ ತಪ್ಪಿ ಹೋಗುವಂಥ ಸಾಧ್ಯತೆ ಇರೋದರಿಂದ, ಆದರೂ ಕೂಡ ಗುರು ಚೆನ್ನಾಗಿರೋದ್ರಿಂದ ವಿಶೇಷವಾಗಿ ನಿಮಗೆ ಈ ಸ್ಥಾನದಲ್ಲಿ ಡಿಸ್ಟರ್ಬ್ ಆಗೋದಿಲ್ಲ. ಇದಕ್ಕೆ ಕರ್ಮಸ್ಥಾನ ಅಂತ ಹೇಳ್ತೀವಿ, ಉದ್ಯೋಗ ಸ್ಥಾನ. ಇದರ ಅಧಿಪತಿ ಶುಕ್ರ ಇರೋದರಿಂದ, ಆತ ಆಲ್ರೆಡಿ ಲಾಭದಲ್ಲಿರೋದರಿಂದ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆ. ಏಕಾದಶ ಗುರು ಕೂಡ ಸಪೋರ್ಟ್ ಮಾಡ್ತಾನೆ, ಶುಕ್ರ ಕೂಡ ಸಪೋರ್ಟ್ ಮಾಡ್ತಾನೆ. ಸೊ ಹಾಗಾಗಿ ಈ ವಿಷಯದಲ್ಲಿ ನೀವು ಸಾಕಷ್ಟು ಪ್ರಯತ್ನವನ್ನು ಮಾಡ್ಕೊಳ್ಳಿ. ಉದ್ಯೋಗ ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದರೆ ಉದ್ಯೋಗದ ಬದಲಾವಣೆಯನ್ನು ಕೂಡ ಮಾಡ್ಕೊಳ್ಳಿ. ಯಾಕೆಂದರೆ ಲಾಭಸ್ಥಾನ ಕೂಡ ಚೆನ್ನಾಗಿದೆ. ಲಾಭಸ್ಥಾನ ಚೆನ್ನಾಗಿರೋದರಿಂದ ವ್ಯಾಪಾರದಲ್ಲೂ ಕೂಡ ಅನುಕೂಲ ಇರೋದರಿಂದ ಈ ವಿಷಯದಲ್ಲಿ ನೀವು ಖಂಡಿತವಾಗಿಯೂ ಕಾನ್ಫಿಡೆನ್ಸ್ ಆಗಿ ಮುಂದುವರಿಬಹುದು. ಒಂದಷ್ಟು ಎಚ್ಚರಿಕೆ ಅಂತೂ ಖಂಡಿತವಾಗಿಯೂ ಇರಲಿ. ಏಕಾದಶ ಸ್ಥಾನ ಲಾಭಸ್ಥಾನ, ನಾನು ಹೇಳಿದ್ನಲ್ಲ, ಲಾಭಾಧಿಪತಿ ಆದರೆ ವ್ಯಯದಲ್ಲಿದ್ದಾನೆ ಬುಧ. ಓಕೆ, ಪರವಾಗಿಲ್ಲ. ಆದರೆ ನೋಡಿ, ಈ ಗುರು ಶುಕ್ರ ನಿಮಗೆ ಲಾಭವನ್ನು ತಂದು ಕೊಡ್ತಾರೆ. ಸ್ವಲ್ಪ ಬುಧ ವ್ಯಯಸ್ಥಾನದಲ್ಲಿರೋದರಿಂದ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಯಾಕೆಂದರೆ ಒಮ್ಮೊಮ್ಮೆ ಓವರ್ ಕಾನ್ಫಿಡೆನ್ಸ್ ಆಗಿ, ಯಾಕೆಂದರೆ ಬುಧ ಬುದ್ಧಿ ಮೇಲೆ ಪ್ರಭಾವವನ್ನು ಮಾಡುವುದರಿಂದ ಬಹಳ ಓವರ್ ಕಾನ್ಫಿಡೆನ್ಸ್ ಆಗಿ ಹೋಗಬೇಡಿ. ಸೊ ಅದು ಸ್ವಲ್ಪ ನಿಮಗೆ ಲಾಸ್ ಮಾಡುತ್ತೆ. ಈ ಸ್ಥಾನ ಬುಧ ರವಿ ಸ್ಥಾನ ವ್ಯಯಸ್ಥಾನದಲ್ಲಿ, ಆಗಲೇ ನಾನು ಸಾಕಷ್ಟು ಸಾರಿ ಹೇಳಿದ್ದೇನೆ, ಇದು ವ್ಯಯವನ್ನು ಮಾಡುವಂಥ ಸ್ಥಾನ ಇರೋದರಿಂದ ಸ್ವಲ್ಪ ಲಕ್ಷ್ಯದಲ್ಲಿರಲಿ. ಈ 2 ಗ್ರಹಗಳು ಕೂಡ ನಿಮಗೆ ಒಳ್ಳೆಯ ಪ್ರಭಾವವನ್ನು ಕೊಡೋದಿಲ್ಲ, ಒಳ್ಳೆಯ ಲಾಭವನ್ನು ಕೊಡೋದಿಲ್ಲ. ಸ್ಪೆಷಲ್ಲಾಗಿ ಒಂದು ಕುಜ, ರಾಹು ಮತ್ತು ಶನಿ, ಈ 3 ಗ್ರಹಗಳ ಒಂದು ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿ. ಅಂದರೆ ಆ ಗ್ರಹಗಳ ಒಂದು ಜಪವನ್ನು ಮಾಡ್ಕೊಳ್ಳಿ, ಸ್ತೋತ್ರವನ್ನು ಹೇಳಿ, ಆನ್ಲೈನಲ್ಲಿ ಸಿಗುತ್ತೆ. ಸೊ ಗುರು ಪ್ರಭಾವ ಜಾಸ್ತಿ ಆಗುತ್ತೆ. ಇದೆಲ್ಲದರ ಒಂದು ನೆಗೆಟಿವ್ ಅಂಶ ಕಡಿಮೆಯಾಗಿ ನಿಮಗೆ ಒಳ್ಳೆಯ ಫಲವ ಖಂಡಿತವಾಗಿಯೂ ಸಿಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.